ಇವತ್ತು ನಾನು ತೋರಿಸ್ತಾ ರೆಸಿಪಿ ಗಾರ್ಲಿಕ್ ಮೇಥಿ ಪುಲಾವ್. ಸೊ ನೀವೇನಾದರೂ ರೈಸ್ ಬಾತ್ ಒಂದೇ ರೀತಿ ಮಾಡ್ಕೊತಾ ಇದ್ದರೆ ಈ ರೀತಿ ಟ್ರೈ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಬನ್ನಿ ನೋಡ ಹೇಗೆ ಮಾಡೋದು ಅಂತ. ಫಸ್ಟು ಇಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಮತ್ತು 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ಪುಲಾವ್ಗಾಗಲಿ ರೈಸ್ ಬಾತ್ಗಾಗಲಿ ತುಪ್ಪ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಚಕ್ಕೆ, ಲವಂಗ, ಕಲ್ಲುವ್ವ ಹಾಕ್ಕೊಂಡೆ ಮತ್ತು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡೆ. ಸೊ ನೀವು ನೋಡ್ಬೋದು ಇವಾಗ ಕೆಂಪಗಾಗಿದೆ, ಇದು ಕಂಪ್ಲೀಟಾಗಿ ರೋಸ್ಟ್ ಥರ ಆಗಬೇಕು. ಸೊ ಇವಾಗ ನಾನು ಈರುಳ್ಳಿ ಹಾಕ್ಕೊಂಡೆ ಮತ್ತು ಪಲಾವ್ ಎಲೆ ಹಾಕ್ಕೊಂಡೆ. ಸೊ ಇದು ಬೆಳ್ಳುಳ್ಳಿ ಈ ಥರ ಕೆಂಪಗಾಗೋದ್ರೆ ಅದೊಂಥರ ಫುಲ್ ಕರ್ಗೋಗುತ್ತೆ ಅನ್ನದ ಜೊತೆ. ಸೊ ಎಲ್ಲೂ ಬಾಯಿಗೆ ಸಿಗಲ್ಲ ಬೆಳ್ಳುಳ್ಳಿ, ಆ ಫ್ಲೇವರ್ ಒಂಥರ ಚೆನ್ನಾಗಿ ಕೊಡುತ್ತೆ. ಸೊ ಇವಾಗ ನಾನಿಲ್ಲಿ ಟೊಮೆಟೊ ಹಾಕ್ಕೊಂಡೆ. ಸೊ ಟೊಮೆಟೊ ಫ್ರೈ ಆಗಬೇಕು. ಟೊಮೆಟೊ ಲೈಟಾಗಿ ಫ್ರೈ ಆದಮೇಲೆ ನಾನಿವಾಗ ಮೆಂತ್ಯ ಸೊಪ್ಪು ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡೆ. ಸೊ ಇವಾಗ ಮೆಂತ್ಯ ಸೊಪ್ಪು ಫ್ರೈ ಆಗಿದೆ. ಇವಾಗ ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡೆ. ಸೊ ಮೆಂತ್ಯ ಕಹಿ ಇರೋದ್ರಿಂದ ಫಸ್ಟ್ ಹಾಕ್ಕೊತೀವಿ. ಸೊ ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಪುದೀನ ಹಾಕ್ಕೊಂಡೆ. ಸೊ ಇವಾಗ ಇಲ್ಲಿ ನಾನು 1.5 ಸ್ಪೂನು ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡೆ. ಇಲ್ಲಿ ಕಂಪ್ಲೀಟಾಗಿ ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿ ಇದು. ಸೊ ಅದರಿಂದ ಇದು ಪೌಡರ್ ನಾವು ಜಾಸ್ತಿ ಹಾಕೊಂಡ್ರೂ ಅಷ್ಟು ಖಾರ ಆಗೋಲ್ಲ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ನಾವು ಬೇರೆ ಏನೂ ಪೌಡ್ರ್ ಹಾಕ್ಕೊಳಲ್ಲ, ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿ. ಸೊ ಇವಾಗ ನಾನು ನೆನೆಸಿಟ್ಕೊಂಡ್ರೆ ಅಕ್ಕಿ ಹಾಕ್ಕೊಂಡೆ. ನಾನು ಯಾವಾಗಲೂ ಅಕ್ಕಿನ ಒಂದು 20 ನಿಮಿಷ ನೆನೆಸ್ಕೊತೀನಿ. ಸೊ ಅವಾಗ ಅನ್ನ ಸಾಫ್ಟಾಗಿ ಬರುತ್ತೆ. ಸೊ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊತೀನಿ. ಸೊ ಇವಾಗ ನೀರೆಲ್ಲ ಹಾಕ್ಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ ಕೊನೆಯದಾಗಿ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಸೊ ಇದನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ನಾವು ಕುಕ್ಕರ್ನ ಕ್ಲೋಸ್ ಮಾಡ್ಕೊತಾ ಇದ್ದೀವಿ. ಸೊ ಇದನ್ನು 2 ವಿಷಲ್ ಬರೋಷ್ಟು ಕೂಗಿಸ್ಕೊಬೇಕು. ಸೊ ವಿಷಲ್ ಬಂದಾದಮೇಲೆ ಒಂದು 10 ನಿಮಿಷ ಹಾಗೆ ಬಿಟ್ಬಿಡಬೇಕು. ಸೊ ಕಂಪ್ಲೀಟಾಗಿ ಪ್ರೆಷರೆಲ್ಲ ಹೋದ್ಮೇಲೆ ನಾವು ಕುಕ್ಕರ್ ಓಪನ್ ಮಾಡಬೇಕು. ಸೊ ನೀವು ನೋಡ್ಬೋದು ಈ ರೀತಿ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕ್ವಿಕ್ಕಾಗಿ ಕೂಡ ಆಗುತ್ತೆ. ಇದರಲ್ಲಿ ಏನು ರುಬ್ಬೋದು ಇರಲ್ಲ, ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಸೊಪ್ಪೆಲ್ಲ ಹಾಕಿರ್ತೀವಲ್ವ, ಆಮೇಲೆ ಇದು ಬರೀ ನಾವು ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿ ಹಾಕಿರೋದ್ರಿಂದ ಅದೊಂಥರ ತುಂಬ ರುಚಿಯಾಗಿರುತ್ತೆ. ಮೇಥಿ ಗಾರ್ಲಿಕ್ ಪುಲಾವ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.